ಕಂಡೀಷನ್ ಇರೋ ಫೋನು ವರ್ಕ್ ಆಗುತ್ತೆ. ಇವರೆಲ್ಲ ಓಲ್ಡ್, ಅದು ಗೊತ್ತಿರಲ್ಲ. ಏನಾದ್ರು 2000 ಇದ್ದವರು. ಗೈಸ್ ನೋಡಿ, ಇವರೇ ನನ್ನ ಪಪ್ಪು. ಹತ್ತತ್ರ 3 lakhs ತನಕ ಆಗಿದೆ ಎಕ್ಸ್ಪೆನ್ಸಸ್. ನಾವು ಟ್ರೋಲ್ ಮಾಡ್ತಿಲ್ಲ, ಸುಮ್ನೆ. ನಮ್ದಿಲ್ಲ ಒಂದು ಲೈಟ್ ಇದೆ ಗೈಸ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಸೊ ಗೈಸ್, ಇವಾಗ ನಾವು ಸುಮ್ಮನೆ ಒಂದು ರೈಡ್ ಹೋಗೋಣ ಅಂತ ನನ್ನ ತಮ್ಮ ಹೊಸ ಕಾರ್ ತಗೊಂಡಿದ್ನಲ್ಲ, ಅದನ್ನ ಬ್ಯಾಂಗ್ಳೂರ್ ತೊಗೊಂಬಂದಿದ್ದ. ನೋಡಿ, ಒಳಗೆಲ್ಲ ಫುಲ್ ಜಿಗ ಲೈಟ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾನೆ. ಸೊ ಒಂದು ರೈಡ್ ಹೋಗೋಣ ಅಂತ ಹೋಗ್ತಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಸಿಂಧು ಆ್ಯಂಡ್ ಸುಮಂತ್. ಸೊ ಇವಾಗ ರೈಡ್ ಹೋಗ್ತಿದ್ದೀವಿ ಗೈಸ್. ಆ್ಯಂಡ್ ಈ ಚಪ್ಪಲಿ ಹೊಡೆದ್ರೆ ಲೈಟ್ ಚೇಂಜ್ ಆಗುತ್ತೆ. ಚಪ್ಪಲಿ ಹೊಡಿರ ಅದು ಫುಲ್ ಕೆಳಗೆ ಬರಬೇಕು. ಬಂದಿಲ್ಲ, ಅದನ್ನ ಮಾತಾಡ್ತೆ. ಈಗ ನೋಡು, ಅಲ್ಲಿ ಕೊಡಿ, ಇಲ್ಲಿ ಈಚೆ. ಈಗ ನೋಡು ಗೈಸ್, ನನ್ಗೆ ಕಾರ್ ಯೂಸ್ ಮಾಡಕ್ ಬರಲ್ಲ ಅಂತ ಹೇಳಿ ಬ್ಯಾಮ್ ಏನು ಕೇಳಿದಾರಲ್ಲ ಆಲ್ರೆಡಿ. ಗೈಸ್ ಈಗ ನೋಡುವ ಬನ್ನಿ ಯಾವ ತರ ನಾಯ್ಸ್ ಸೌಂಡ್ ಇದೆ ಅಂತ. ಫುಲ್ ಸೌಂಡ್ ಇಡ್ಲಾ? ಗೈಸ್ ಇವಾಗ ರೋಲ್ ತಿನ್ನಕ್ ಬಂದಿದ್ದೀವಿ. ಕೈ ವರ್ಕ. ಎಷ್ಟು ಖರ್ಚು ಮಾಡಿದಿರವ ಕಾರಿಗೆ? ಕಾರಿಗೆ ಹತ್ರ 2.5. ಎಕ್ಸ್ಟ್ರಾ 2.80. ಕಾರ್ ಓನರ್ ಸ್ವಲ್ಪ ಕ್ಯಾಮರಾ ಶೈ, ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವರಿಬ್ರು ಒಟ್ಟಿಗೆ ಸೇರ್ಕೊಂಡು ಗಾಡಿನ ರೆಡಿ ಮಾಡಿರೋದು. ಸೊ ಏನೆಲ್ಲ ಹಾಕ್ಸಿದ್ದೀರಿ ಎಕ್ಸ್ಟ್ರಾ? ನಮ್ಮ ಬ್ಲಾಗ್ ಅಲ್ಲಿ ಎಲ್ಲ ರಿವೀಲ್ ಮಾಡುವ. ಎಕ್ಸ್ಟ್ರಾ ಅಂತ ಏನಿಲ್ಲ, ಜೋರಾಗಿ, ನಮ್ಮ ಹತ್ರ ಮೈಕ್ ಇಲ್ಲ. ಅದು ಹಂಗಾದ್ರೆ ಹೋಗ್ಬೇಕಾದ್ರೆ ಹೇಳ್ತೀನಿ. ಕಾರಲ್ಲಿ ಹೋಗುವಾಗ ಹೇಳ್ತೀಯಾ? ಓಕೆ. ಇವನು ಕ್ಯಾಮರಾ ಶೈ ಗೈಸ್. ನಮ್ಮ ಮಗ ಹುಟ್ಟಾಗಲೇ ಚೆನ್ನಾಗಿದೆ, ಸುಮ್ಮನೆ ಜನ ಇದ್ರೆ ಮಾತಾಡಂಗಿಲ್ಲ. ಏನು ನಿಂದು ಗಾಡಿಂದು ಸ್ಪೆಷಾಲಿಟಿ ತೋರ್ಸು. ವೈರಲ್ ಆಗಿ ಹೋಗುತ್ತೆ ನಿಂದು ಫೋನ್ ತೋರ್ಸು. ಪರವಾಗಿಲ್ಲ ತೋರ್ಸು, ನಾನು ರೋಸ್ಟ್ ಮಾಡಲ್ಲ. ಹೇಳಿದ್ರೆ ಪಕ್ಕ ರೋಸ್ಟ್ ಮಾಡ್ತಾಳೆ, ನಿಜ ರೋಸ್ಟ್ ಮಾಡ್ತಾಳೆ. ಹುಷಾರು ಇರ್ಲಿ ಬಿಡ, ಪರವಾಗಿಲ್ಲ, ಏನು ಬಿಡಕ್ಕ. ಗಡ್ಡ ಹುಡುಗಿರು ಸಿಗ್ತಾರೆ ತಾನೆ. ಈ ಥರ ಕಂಡೀಷನ್ ಇರೋ ಫೋನು ವರ್ಕ್ ಆಗುತ್ತೆ. ಈಗ ಓಪನ್ ಮಾಡಿ ಯೂಸ್ ಮಾಡಿ, ಆಗಲೂ ವರ್ಕ್ ಆಗುತ್ತೆ. ಇಂಥವ್ರನ್ನೆಲ್ಲ ಇಟ್ಕೊಂಡು ನಾನು ಹೇಗೆ ಯೂಟ್ಯೂಬ್ ಬ್ಲಾಗ್ಸ್ ಮಾಡಲಿ, ಡೈಲಿ ಬ್ಲಾಗ್ಸ್ ಮಾಡಲಿ, ಯಾರು ಸಪೋರ್ಟ್ ಇಲ್ಲದೆ ಒಬ್ಬಳೆ ಬಾಯ್ ಬಡ್ಕೊಂಡು ಏನಂತ ವೀಡಿಯೋಸ್ ಹಾಕಲಿ? ನೀವು ಎಷ್ಟಂತ ನೋಡ್ತೀರ? ಸೊ ಕಮಿಂಗ್ ಹೇಳು. ಸೊ ಕಮ್ಮಿಂಗ್ ಡೇಸಲ್ಲಿ ಮಾಡೋಣ ಅನ್ಕೋತಾ ಇದ್ದೀನಿ. ನೋಡಿ, ಈ ಥರ ಇಟ್ಕೊಂಡೆ ನನಗೇನು ಮಾಡೋಕ್ಕಾಗ್ತಿಲ್ಲ. ಅಂದರೆ ಬಂತು ಸ್ಯಾಂಡ್ವಿಚ್ ಪನ್ನೀರ್ ರೋಲ್ ಬಂತು, ಇಲ್ಲೂ ರೋಲ್ ಬಂದಿಲ್ಲ. ಸೊ ಒಟ್ಟಿಗೆ ಕೊಡೋಕ್ಕಾಗಲ್ಲ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಬೀಮ್ ಬ್ಯಾಗ್ ಇದೆ, ಅದರಲ್ಲಿ ನಾನು ಮತ್ತೆ ಸಿಂಧು ತಿಂದಿದ್ದೀವಿ. ಇವರೆಲ್ಲ ಇಲ್ಲಿ ಸಿಂಧು ಒಬ್ಬರೇ ಫ್ರೇಮಿಗೆ ಕವರ್ ಆಗ್ತದೆ. ನೀನು ಹಾಕ್ತೀಯ? ನಾನು ಆಗಲೇಬೇಕು, ಗಜ ನಾನು. ಒಬ್ರು ಫಾಸ್ಟ್ ಆಗಿ ಓಪನ್ ಮಾಡ್ತಿದ್ದಾರೆ. ಡೌಟ್ ಇದೆ ಯಾರಿಗಾದ್ರೂ. ಕುಪ್ಪಿ ಸೋಡದ ಕುಪ್ಪಿ ಏನಾದ್ರು ಮುಂದೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅವರಿಗೆ ಮಧ್ಯಾಹ್ನದಿಂದ ಡೌಟ್ ಇದೆ, ಆ ಒಂದು ಗೇಮ್ ಯಾರಿಗಾದ್ರೂ ಗೊತ್ತಾ ಅಂತ. ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ನಾವು ಇಡ್ಲಿ ಚಟ್ನಿ ಎಲ್ಲ ಆಟ ಆಡಿದ್ವಿ. ಇದು ಕುಪ್ಪಿ ಯಾರಿಗಾದ್ರೂ ಈ ಥರ ಇಟ್ಕೊಂಡು ಹೀಗೆ ಮಾಡೋದು, ದೆನ್ ಹೀಗೆ ಇಟ್ಕೊಂಡು ಹೀಗೆ ಮಾಡೋದು, ದೆನ್ ಬ್ಯಾಕ್ ಸೈಡ್ ಇಟ್ಕೊಳ್ಳೋದು. ಅದು ಏನ್ ಗೊತ್ತಾ, ತಂತಿ ಮಿಂತೆ ಆಡಿ ಕೈಯೆಲ್ಲ ಎಲ್ಲಿಗೆ ಹೋಯ್ತು ಅಂತ ಆಡ್ದಂಗೆ ಗೊತ್ತು. ನಂಗೂ ಕುಪ್ಪಿ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿಲ್ಲ. ಅದೇ ತಂತಿ ಮಿಂತಿ ನೀ ಕುಪ್ಪಿ ಅಂತ ಇಲ್ಲ. ಕುಪ್ಪಿ ಸೋಡದ ಕುಪ್ಪಿನೇ. ಯಾರಾದ್ರೂ ಕಮೆಂಟ್ ಮಾಡಿ. ಇವರೆಲ್ಲ ಓಲ್ಡ್, ಅದು ಗೊತ್ತಿರಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏನಾದ್ರು 2000 ಇದ್ದವರು
ಇದ್ದವರು ಕಮೆಂಟ್ ಮಾಡಿ ಗೈಸ್. ಇನ್ನಾದರೆ ಓಕೆ, ಓಲ್ಡ್ ಮಾಡಲ್. ಗೈಸ್ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಟ್ರಕ್ ಫುಡ್ಡಲ್ಲಿ ಫುಡ್ನ ತೊಗೊಂಡೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಇಡ್ಲಿ ದೋಸೆ ಎಲ್ಲ ಇದೆ, ಅಲ್ಲಿ ನಾನ್ ವೆಜ್ ಇದೆ. ಸೊ ಇಲ್ಲಿ ದೋಸೆ ತೊಗೊಂಡು ಅಲ್ಲಿ ಚಿಕನ್ ಚಾಪ್ಸ್ ಎಲ್ಲ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ದೋಸೆ ಮಾಡ್ತಿದ್ದಾರೆ ಗೈಸ್. ಇವರಿಗೆ ವೆಜ್ ಅಲ್ವಾ, ಸೊ ದೋಸೆ ಚಟ್ನಿ, ನಮಗೆ ಅಲ್ಲ ದೋಸೆ. ಅಲ್ಲಿ ಹೋಗಿ ಚಿಕನ್ ತಗೋಬೇಕು. ಅವ್ರು ಆ ಕಡೆ ಹೋಗಿದ್ರು ಪಾಪ. ಕೆಲಸ ಮಾಡಿದ್ಯಾ ಯಾವತ್ತಾದ್ರೂ ಟ್ರಕ್ಫುಡ್ಡಲ್ಲಿ ಕೆಲಸ? ಮನೇಲಿ ಮಾಡಿದ್ದೀನಲ್ಲ ದೋಸೆ. ಅಯ್ಯೋ ಅಯ್ಯೋ, ಯಾವಾಗ ಯಾವಾಗ ಯಾವಾಗ? ನಾನು ಅವಾಗ 1ನೇ ಕ್ಲಾಸ್ ಹ್ಞೂ, ಅವಾಗ ದೋಸೆ ಮಾಡಿದ್ಯಾ? ಏನ್ ಪಪ್ಪುಮ್ಮ ಹಿಂಗೆಲ್ಲ ಇರ್ತೀಯಾ? ಇವಳು ಹೊಸ ಹೆಸರು ಇಟ್ಟಿದ್ದಾಳೆ ಅವ್ರ ಅಣ್ಣಂಗೆ, ಪಪ್ಪುಮ್ಮ. ಡುಮ್ಮ ನಿನ್ನ ಸಿಂಧು ಪ್ರೀತಿಯಿಂದ ಕರೆಯೋದು ಪಪ್ಪುಮ್ಮ. ಪಪ್ಪುಮ್ಮ ಅದ್ಯಾರು ನೋಡಿ, ಇವರೇ ನನ್ನ ಪಪ್ಪುಮ್ಮ. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅದರ್ಸ್ತೀನಿ. ಗೈಸ್ ನೋಡಿ, ಇವರೇ ನನ್ನ ಪಪ್ಪುಮ್ಮ. ಪ್ಲೀಸ್ ಒಂದು ಸೆಕೆಂಡ್ ಕುಟ್ಕೊಂಬಿಡಿ ಹಂಗೆ. ನಾನೇ ನಂಗೆ ಬಾಸು, ನಾನು ಪತ್ರ ಪಾದ ದರ್ಶನ್ ಅಭಿಮಾನಿಗಳು ನೋಡಿ ಗೈಸ್. ಸಾಕು. ಏನೆಲ್ಲ ಎಕ್ಸ್ಟ್ರಾ ಹಾಕಿದ್ದೀರಾ ಗಾಡಿಗೆ? ಇದು ನನ್ಗೆ ಇಷ್ಟ ಆಯ್ತು, ಸೀಟ್ ಕವರ್. ಗೈಸ್ ಗಾಡಿದು ನಾನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನನಗೆ ಇದು ಇಲ್ಲಿ ಇದು ಇಷ್ಟ ಆಯ್ತು ನನಗೆ. ಅಂದ್ರೆ ಕುತ್ಕೊಂಡಾಗ ಹಿಂಗೆ ಇಲ್ಲೇ ಮಲ್ಕೊಂಡ್ಬಿಡ್ಬೋದು, ತುಂಬಾ ಚೆನ್ನಾಗಿದೆ ಲಾಂಗ್ ಟ್ರಾವೆಲ್ ಎಲ್ಲ ಮಾಡಕ್ಕೆ. ಎಲ್ಲ ಮಾಡಿಸಿದ್ ರೆಡಿ ನಾವೇ. ಹೌದು, ಈಗ ಅಡ್ಜಸ್ಟೇಬಲ್ಸ್ ಇದು. ಈ ಕಾರಲ್ಲಿ ಏನು 90% ನಮ್ದು ಇರೋದಲ್ಲ. ಸುಮುದು ಐಡಿಯಾ. ಇವರೇ. ಹೌದು. ಹೇಳಿ ಏನೆಲ್ಲ ಎಕ್ಸ್ಟ್ರಾ ಹೊರಗಡೆ ಸ್ಪಾಯ್ಲರ್ ಹಾಕ್ಸಿದ್ದೀವಿ ಗೈಸ್. ಹೊರಗಡೆ ಎರಡು ಹಾಕಿಲ್ಲ, ಹೊರಗಡೆ ಸ್ಪಾಯ್ಲರ್ ಹಾಕ್ಸಿದ್ದೀವಿ ಗೈಸ್. ಆಮೇಲೆ ಕೆಳಗಡೆ ಇಲ್ಲಿ ಆಂಬಿಯಂಟ್ ಲೈಟ್ ಇದೆಲ್ಲ 3000 ಇದು ಮತ್ತೆ ಬೆಲ್ಟಿಗೆ ಹಾಕಿರೋದು. ಇದೆಲ್ಲ ತುಂಬಾ ಆಫರ್ ಅಲ್ಲಿ ಸಿಕ್ಕಿದಂತಲ್ಲ ನಿಮ್ಗೆ? ಅದೇ SPC ಅವ್ರದ್ದು ಡಿಸ್ಕೌಂಟ್ ಇತ್ತು, ಸೊ ಕಮ್ಮಿ ಆಗಿದೆ. ಅಂದ್ರೆ ಕಾರ್ ಈಗ ತಗೊಂಡದ್ ಬಿಟ್ಟು ಮೇಲೆ ನಿಮ್ಗೆ 2,70,000 ತನಕ, ಹತ್ತತ್ರ 3 lakhs ತನಕ ಆಗಿದೆ ಎಕ್ಸ್ಪೆನ್ಸಸ್. ಏನ್ ಹೇಳ್ತೀರಾ ರೀ ಇದಕ್ಕೆ? ಏನಿಲ್ಲ, ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. 3 lakhs ಖರ್ಚು ಮಾಡಿದ್ರು. ಹೆಂಗಿದೆ ಅಂದ್ರೆ ಈಗ ಗಾಡಿಗೆ 3 lakhs ಖರ್ಚು ಮಾಡಿರ್ಬೋದು, ಬಟ್ ಆದ್ರೆ ವರ್ತ್ ಇದೆ ಗಾಡಿ. ಹೌದು, ಓಡಿಸೋದಾಗಿರ್ಬೋದು, ಗಾಡಿ ರನ್ ಮಾಡೋದಿದೆಲ್ಲ ಇದೆಲ್ಲ, ಆ ಸ್ಪೀಕರು ಬೇಸು ಚೆನ್ನಾಗಿದೆ. ಗಾಡಿ ಹೊರಗಡೆ ಹೆಂಗ್ ಕಾಣುತ್ತೆ ಲುಕ್ಕು, ಮಾಫಿಯಾ ಗಾಡಿ ಇದ್ದಂಗಿದೆ ಒಳ್ಳೆ. ನನ್ಗೆ ಗಾಡಿ ಬಗ್ಗೆ ಏನು ನಾಲೆಜ್ ಇಲ್ಲ, ಸೊ ಅವನು ಹೇಳಿದ್ನಲ್ಲ, ನಂಗೆ ಏನು ಅಷ್ಟೊಂದೇನು ಅರ್ಥ ಆಗ್ಲಿಲ್ಲ. ಬಟ್ ನನ್ಗೆ ಇದು ಏನಾಗಲ್ಲ ಮಗ, ಸಾಂಗ್ ಇದೆಲ್ಲ ತುಂಬಾ ಇಷ್ಟ ಆಯ್ತು ಗೈಸ್. ಅಂದ್ರೆ ಏನಾಗಲ್ಲ, ಹೆಂಗಿದೆ ಅಂದ್ರೆ ಫುಲ್ ಡಿಜೆ ಫೀಲ್ ಕೊಡುತ್ತೆ. ನಾವು ಗಾಡಿಲಿ ಕುತ್ಕೊಂಡು ಸಾಂಗ್ ಹಾಕಿದ್ರೆ ಅದೇ ಸಾಂಗೇ ನಮ್ಮನ್ನ ಕುಣಿಸ್ದಂಗ್ ಫೀಲ್ ಆಗುತ್ತೆ. ಅದು ಇದೆಲ್ಲ ಬೇಸ್ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಎಲ್ಲಾನು. ಅದು ಅಮೌಂಟ್ ಬಿಟ್ಟು ಎಕ್ಸ್ಟ್ರಾ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬೇಕು ಅಂತ ನಂಗೆ ಗೊತ್ತಿರ್ಲಿಲ್ಲ. ಕುಪ್ಪಿ ಸೋಡದ ಗುಪ್ಪಿ. ಸಾಕು ಗೈಸ್, ನಿಮ್ಗೆ ಗೊತ್ತಿದ್ರೆ ಟ್ಯಾಗ್ ಮಾಡಿ ಯಾರಿಗಾದ್ರೂ. ಇವಳೊಂದು ಕುಪ್ಪಿ ಅದನ್ನೇ ಯಾವ ಒಂದು ಇನ್ನೊಂದು ಒಂದು ಇನ್ನೂ ಹಾಕಿದೆ, ಬಟ್ ಇನ್ನು ಅದಕ್ಕಷ್ಟೇ ಇನ್ನು ಬಂದಿಲ್ಲ ಅಂತೇಳಿ ಇನ್ನು ಹಾಗೆ ಬಿಟ್ಟಿದ್ದೇವೆ. ಬಿಲ್ ಎಲ್ಲ ಪೇ ಮಾಡಾಗಿದೆ, ಹತ್ರ 70,000 ಬಿಲ್ ಪೇ ಮಾಡಿದ್ದೇವೆ. ಬಟ್ ಅದಿನ್ನು ಇನ್ಕ್ಲೂಡೆಡ್ ಎಲ್ಲ ಸೇರಿಸಿ ಫಸ್ಟಿಗೆ ನಾವು ಕಾರ್ ಬರೋಕ್ಕಿಂತ ಮುಂಚೆನೆ ಐಟಮ್ಸ್ಗೆಲ್ಲ ಅಮೌಂಟ್ ಹಾಕಿಟ್ಟಿದ್ವಿ. ಕಾರ್ ಬರೋಕ್ಕಿಂತ ಮುಂಚೆನೆ ಎಲ್ಲ ಶಾಪ್ಸಿಗೂ ಪೇ ಮಾಡಿ ಇಟ್ಟಿದ್ವಿ. ಆಮೇಲೆ ಬಂದ ತಕ್ಷಣನೇ ಇದು ಜಸ್ಟ್ ನಾವು ಮ್ಯೂಸಿಕ್ ಸಿಸ್ಟಮ್ ಹಾಕಿಸ್ಕೊಳ್ಳೋಕ್ಕೆ ಗೈಸ್ 2 ಗಂಟೆಗೆ ಹೋಗಿ ಬೆಳಗ್ಗೆ 4 ಗಂಟೆವರೆಗೂ ಕಾಯ್ಕೊಂಡು ಮುಗಿಸ್ಕೊಂಡು ಹೋಗಿರೋದು ಮನೆಗೆ. ಆಮೇಲೆ SPC ಕಸ್ಟಮ್ಸ್ಗೆ ಹೋಗಿ ಏನೇನೋ ಕಿರಿಕಿರಿ ಆಗಿದೆ ಅಂತೇಳಿ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಬೇರೆ ಮಾಡಿಸ್ಕೊಂಡು ಮತ್ತೆ ಕಿರಿಕಿರಿ ಹೇಗಿದೆ, ಬೇಜಾರಿಲ್ಲ. ಇಲ್ಲ, ಗಾಡಿ ರಿನೋವೇಟ್ ಮಾಡೋದು ತುಂಬಾ ಟೈಮ್ ತಗೊಳುತ್ತೆ. ಬಟ್ ನೀವು 2 ದಿನದಲ್ಲೇ ಮಾಡಿಸೋದು ಹೆಚ್ಚು. ನೀವು ಆ್ಯಕ್ಚುಲಿ ಇಲ್ಲ ಅಂದ್ರು 2 ಡೇಸಲ್ಲಿ ಅಷ್ಟೆಲ್ಲ ರಿನೋವೇಟ್ ಮಾಡ್ಕೊಂಡು ಗಾಡಿನ ಅದು ಬೇರೆ ತಗೋಬೇಕು ಅಂದಾಗಲೇ, ಹೊರಗಡೆ ತೊಗೊಂಬರ್ಬೇಕು ಅಂದಾಗಲೇ ಆತನೇ ತೊಗೊಂಬರ್ಬೇಕು ಅಂತ ಅನ್ಕೊಂಡಿದ್ದೀವಿ ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದು. ಬಟ್ ಆ್ಯಕ್ಚುಲಿ ಏನೋ ಕಾರಣಾಂತರಗಳಿಂದ ಗೈಸ್ ಏನೋ ಸಫರ್ ಮಾಡಿದ್ವಿ. JC ರೋಡಿಗೆ ಹೋಗಿ ನಾವು ಟ್ರೋಲ್ ಮಾಡ್ತಿಲ್ಲ, ಸುಮ್ಮನೆ ಜೋಕ್ ಕಾಮಿಡಿ.
ಸೊ ಗೈಸ್ ಇದು ಏನೋ ಒಂದು ಒಟ್ಟು ಮಾಡಿದೀವಿ ಮಾಮ ತಡಾವ್ ತಡಾವ್ ಅಷ್ಟೇ ಗೈಸ್. ಸೊ ಮ್ಯೂಸಿಕ್ ಹಾಕಿರ್ತೀನಿ ವಿಡಿಯೋ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ. ಸೊ ಗೈಸ್ ಮ್ಯೂಸಿಕ್ ಸಿಸ್ಟಮ್ ಹೇಗ್ ಮಾಡ್ಸಿದೆ ಅಂದ್ರೆ ಗೈಸ್ ನಿಮ್ಗೆ ಥಿಯೇಟರ್ ಒಳಗಡೆ ಕೂತ್ಕೊಂಡಿರ್ಬೇಕು ಹಂಗೆ ಫೀಲ್ ಕೊಡುತ್ತೆ. ಗಾಡಿ ಶೇಕ್ ಆಗುತ್ತೆ ಫುಲ್. ತುಂಬಾ ಚೆನ್ನಾಗಿದೆ ಅಂದ್ರೆ ಥಿಯೇಟರ್ ಸಿಗುತ್ತೆ, ಮುಂದೆ ಸ್ಕ್ರೀನ್ ಒಂದೇ ಬಾಕಿ ಅಷ್ಟೇ. ಹೊರಗೆ ಹೋದಾಗ ಫುಲ್ ಬೇಸ್ ಹೊಡಿಯುತ್ತೆ. ಸಾಂಗ್ ಕೇಳಲ್ಲ ಹೊರಗಡೆ, ಬೇಸ್ ಗೈಸ್ ಡ್ಯಾಂಪಿಂಗ್ ಹಾಕ್ಸಿದೀವಿ, ಅದ್ ನೆನಪು ಹೋಯ್ತು. ಡ್ಯಾಂಪಿಂಗ್ ಹಾಕ್ಸಿದೀವಿ. ಡ್ಯಾಂಪಿಂಗ್ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕಾರಿರೋರಿಗೆ. ನಮ್ಮ ಹತ್ರನು ಕಾರ್ ಇದೆ ಗೈಸ್, ಅವನಿಗೆ ಗೊತ್ತ್ಯಾ, ಗೊತ್ತಿರುತ್ತೆ ಗೈಸ್. ಅವನಿಗೆ ನಾಲೆಜ್ ಇದೆ ಕಾರ್ ಬಗ್ಗೆ ಎಲ್ಲ. ಇವನ್ನೆಲ್ಲ ನಮ್ ಸಿಸ್ಟರ್ಸ್ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಗೈಸ್. ನಮ್ಗಿರೋಷ್ಟು ಫೀಚರ್ಸ್ ಅಲ್ಲ ಗಾಡಿ ಬಗ್ಗೆ. ಬಾಯ್ಸ್ ಇದು ಕೆಲ್ಸ, ಅದು ಕ್ರೇಜ್ ಬಾಯ್ಸ್ ಗೆ ಗೊತ್ತಾಯ್ತಾ ಗಾಡಿ ಬಗ್ಗೆ ಎಲ್ಲ. ನಮಗೆ ಗೊತ್ತಿರೋ ಎಲ್ಲ ವಿಷಯಗಳು ನಿಮಗೆ ಗೊತ್ತಿರಲ್ಲ. ಇಲ್ಲ ಹೌದು ಗೈಸ್. ಇನ್ನೊಂದು ನಿಮ್ಗೆ ಗೊತ್ತಾ, ನಮ್ ಚಿಕ್ಕ ಅಕ್ಕ ಇದಾರೆ ಸಂಗೀತ ಅಕ್ಕ ಅಂತ. ಅವ್ರಿಗೆ ನಾವು ಹೇಳಿ ಅವ್ರಿಗೆಲ್ಲ ಅಭ್ಯಾಸ ಮಾಡಿಸ್ಬಿಟ್ಟಿದೀವಿ. ಅವಳಿಗೆ ಅದ್ರಲ್ಲೆಲ್ಲ ಸ್ವಲ್ಪ ಒಂದ್ ಸ್ವಲ್ಪ ಹೇಳಿದ್ರೆ ಈ ಕಿವಿಯಿಂದ ಕೇಳ್ತಾರೆ, ಈ ಕಿವಿಯಿಂದ ಬಿಟ್ಬಿಡ್ತಾರೆ. ಅಲ್ಲ, ಅವಳಿಗೆ ಅದ್ರ ಬಗ್ಗೆ ಕ್ರೇಜ್ ಇದೆ ಆಕ್ಚುಲಿ. ಕಾರು ಬೈಕ್ ವಿಷಯದಲ್ಲೆಲ್ಲ ಅವಳಿಗೆ ಕ್ರೇಜ್ ಇದೆ. ಸೊ ಅರ್ಥ ಆಗುತ್ತೆ. ಇದನ್ನ ಆನ್ ಮಾಡ್ಕೊಳ್ಳೋಣ. ಲೈಟ್ ಎಲ್ಲಿ? ಓ, ಒಂದೇ ಲೈಟಾ? ನಮ್ದು ಇಲ್ಲಿ ಇದೆ. ಅಲ್ಲೊಂದು ಹಾಕ್ಸ್ಬೇಕಿತ್ತು. ನಮ್ದು ಇಲ್ಲೊಂದು ಲೈಟ್ ಇದೆ ಗಾಯ್ಸ್. ಬಡವ್ರಂತೆ ಗಾಯ್ಸ್, ಕಾರ್ ದುಡ್ಡು ಬಿಟ್ಟು ಎಕ್ಸ್ಟ್ರಾ 3 ಲಕ್ಷ ಖರ್ಚು ಮಾಡೋರು ಬಡವ್ರಂತೆ. ಇಲ್ಲೊಂದ್ ಲೈಟ್ ಹಾಕ್ಸಿದ್ರೆ ಇನ್ನೊಂದ್ 10,000 ಎಕ್ಸ್ಟ್ರಾ ಹೋಗಿರೋದಾ? ಮನು ಬ್ಲಾಗ್ ನೋಡಿ ಬಾಯ್ ಮಾಡ್ಕೋಬೇಕು. ಲೈಟ್ ಹಾಕ್ಸ್ಬೇಕು ಅಂತ ಹಾಕ್ಸ್ಬೇಕು ಅಷ್ಟೇ ಅವನಿಗೆ. ಹೌದು ಮನು, ನೋಟ್ ಮಾಡ್ಕೋ, ಇಲ್ಲೊಂದ್ ಲೈಟ್ ಹಾಕೋ, ವ್ಲಾಗ್ ಮಾಡಕ್ ಕಷ್ಟ ಆಗುತ್ತೆ. ಇನ್ನೊಂದಿದೆ ಗೈಸ್, ಮ್ಯಾಜಿಕ್ ನಮ್ಮ ಹತ್ರ ತೋರ್ಸ್ರ. ಮ್ಯಾಜಿಕ್ ಹಾರ್ಸ್ ಹಾ, ಇಲ್ಲೊಂದಿದೆ ನೋಡಿ ಗೈಸ್, ಮ್ಯಾಜಿಕ್ ಹಾರ್ಸ್. ಗಂಟೆ ಅದೊಂದು ಕಣ್ಕೋಬೇಕು. ಅವ್ರು ನೋಡಿ ಗೈಸ್, ನಮ್ಮನ್ನ ಬಿಟ್ಟು ಓಡೋದದ್ದು. ನಾವು ಅವರಿಗೋಸ್ಕರ ವೇಟ್ ಹೌದು, ಅವ್ರಿಲ್ಲ ಏನೋ ತಗೊಳಕ್ ಹೋಗಿದ್ರು ಅಂತ ವೇಟ್ ಮಾಡ್ತಿದ್ರೆ, ಅವ್ರು ನಮ್ಮನ್ನ ಬಿಟ್ಟು ಸೀದಾ ಓದೋದಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಇಷ್ಟೇ ಗೈಸ್, ಇವಾಗ ಮನೆಗೆ ಹೋಗ್ತಿದೀವಿ ಅಷ್ಟೇ, ಮುಗೀತು. ಅಂಡ್ ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೋತಿದ್ದೀನಿ. ಶಾರ್ಟ್ ಬ್ಲಾಗ್ ಅಂಡ್ ಕಾರ್ ಬಗ್ಗೆ ಇನ್ನೂ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ. ನಂಬರ್ ಹಾಕ್ಬೋದಾ ಅಂತ ಇದೆಲ್ಲ ಬೇಡ. ಮನೋಣ್ಣನ ನಂಬರ್ ಹಾಕ್ಬೋದಾ? ಹೌದು, ಕೆಳಗೆ ಯಾರ್ದಾದ್ರು ನಂಬರ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಗೈಸ್ ಇನ್ನೊಂದು ಮೇನ್ ಹೇಳ್ತಿದೀನಿ. ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಓಪನ್ ಮಾಡಿದೀವಿ, ಕಲ್ಕಿ ಅಂತ. ಕಲ್ಕಿ 1770 ಅಂತ. ಹೋಗಿ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹೊಸ ಅಕೌಂಟ್ ಪ್ಲೀಸ್ ಗೈಸ್. ಕಾರ್ ಎಲ್ಲಾರು ಯಾವ್ದಕ್ಕಾದ್ರೂ ಫಂಕ್ಷನ್ಸ್ ಇಲ್ಲ ಆದ್ರೆ ಈಗ ಏನಿಲ್ಲ, ಎಲ್ಲ ರೆಡಿ ಆಗಿದೆ. ಒಂದು ಎಕ್ಸಾಸ್ಟ್ ಹಾಕ್ಸೋದಷ್ಟೇ. ಬೋರ್ಲದವ್ರದ್ದು ಎಲ್ಲ ತಂದು ಇಟ್ಟಿದೀವಿ, ಮನೇಲಿದೆ. ಯಾವಾಗ ಒಂದು ಹೊಸ ಗಾಡಿ ಅಲ್ಲ, ಒಂದು 10,000 ಆದ್ರೂ ರನ್ ಆಗ್ಲಿ ಅಂತ ಬಿಟ್ಟಿದೀವಿ ಗೈಸ್. ಆಮೇಲೆ ಹಾಕಿಸ್ತೀವಿ. ಏನಾದ್ರೂ ನಂಬರ್ ಅನ್ಸುತ್ತೆ. ಇನ್ಸ್ಟಾ ಪೇಜ್ ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ ಕೇಸ್ ನಿಮ್ಗೆ ಕಾರ್ ಬಗ್ಗೆ ಇನ್ನೂ ಡೀಟೇಲ್ಡ್ ವಿಡಿಯೋ ಬೇಕು, ಲೈಕ್ ಯಾವ ತರ ಏನೇನೆಲ್ಲ ಹಾಕಿದ್ದಾರೆ ಏನು ನನ್ಗೆ ಗೊತ್ತಿಲ್ಲ, ನಂಗೆ ನಾಲೆಜ್ ಇಲ್ಲ. ಸೊ ಇನ್ ಕೇಸ್ ನಿಮ್ಗೆ ವಿಡಿಯೋ ಬೇಕು ಅಂದ್ರೆ ನಂಗೆ ಕಮೆಂಟ್ ಮಾಡಿ. ನನ್ನ ಹತ್ರ ಇರೋರು ಫ್ಯೂ ಸಬ್ಸ್ಕ್ರೈಬರ್ಸ್, ಸೊ ಅದರಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರಿಗೋಸ್ಕರ ನಾನು ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ. ಅಂಡ್ ಮನು ಮತ್ತೆ ಕಮೆಂಟ್ ಮಾಡ್ತಾರೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮನು ಮತ್ತೆ ಸುಮಂತ್ ಇಬ್ಬರನ್ನ ಕೂರಿಸ್ಕೊಂಡು ನಾನು ಕಂಪ್ಲೀಟ್ ಒಂದು ವಿಡಿಯೋನ ಮಾಡಿಸ್ತೀನಿ, ಕಾರ್ ಬ್ಲಾಗ್ ಸಪರೇಟ್ ಆಗಿ. ಸೊ ಇಷ್ಟೇ ಗೈಸ್ ಈ ಒಂದು ವಿಡಿಯೋ. ಅಂಡ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಆ್ಯಂಡ್ ಈ ಒಂದು ಶಾರ್ಟ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಕಾರ್ ಲವರ್ಸಿಗೆ, ಯಾರೆಲ್ಲ ಕಾರ್ ಲವರ್ಸ್ ಇದ್ದಾರೆ ಅವರಿಗೆ. ಸೊ ಅಷ್ಟೇ, ಬಾಯ್, ಟೇಕ್ ಕೇರ್.